ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ತ್ ಮೂವೀಸ್. ಸ್ನೇಹಿತರೆ, ಇವತ್ತು ತೆಲುಗಿನಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಸೂಪರ್ ಸ್ಟಾರ್ ಮಹೇಶ್ ಬಾಬು ಅಭಿನಯಿಸಿರುವ ಗುಂಟೂರ್ ಕಾರಾ ಮೂವಿ ಸ್ಟೋರಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಇದೇ ರೀತಿ ನಿಮಗೆ ಯಾವ್ದಾದ್ರು ಮೂವಿ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಲೈಕ್ ಆಗ್ಲಿ ಸಬ್ಸ್ಕ್ರೈಬ್ ಆಗ್ಲಿ ನಮಗೆ ಮುಂದಿನ ವಿಡಿಯೋ ಮಾಡಲು ಮೋಟಿವೇಶನ್ ಆಗಿರುವ ಕಾರಣ ಲೈಕ್ ಮಾಡುವುದನ್ನ ಮರೆಯಬೇಡಿ. ಬನ್ನಿ ಮತ್ತಿನ್ನೇಕೆ ತಡ, ಡೈರೆಕ್ಟ್ ಆಗಿ ಮೂವಿ ನೋಡೋಣ. ಇನ್ನು ಮೇನ್ ಸ್ಟೋರಿ ವಿಷಯಕ್ಕೆ ಬಂದ್ರೆ, ನಮ್ಮ ಹೀರೋ ಹೆಸರು ಮಹೇಶ್ ಬಾಬು ಆಲಿಯಾಸ್ ರಮಣ. ಇವನ ಊರ ಹೆಸರು ಗುಂಟೂರ್. ಅವರ ತಾಯಿ ಹೆಸರು ವಸುಂಧರಾ, ತಂದೆ ಹೆಸರು ಸತ್ಯ. ಸತ್ಯಗೆ ಒಬ್ಳು ತಂಗಿ ಇರ್ತಾಳೆ, ಅವಳ ಹೆಸರು ಬುಜ್ಜಿ. ಇನ್ನು ಬುಜ್ಜಿಗೆ ಮದುವೆ ಆಗಿ ಒಂದು ಗಂಡು ಮಗು ಮತ್ತು ಹೆಣ್ಮಗು ಇರುತ್ತೆ. ಇವರೆಲ್ಲರದು ಅವಿಭಕ್ತ ಕುಟುಂಬ. ಇವರೆಲ್ಲರೂ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ತುಂಬಾ ಸಂತೋಷವಾಗಿರ್ತಾರೆ. ಸೀನ್ ಕಟ್ ಆದ್ರೆ ಮಾರ್ಕ್ಸ್ ಎಂಬ ವ್ಯಕ್ತಿಯನ್ನ ತೋರಿಸ್ತಾರೆ. ಇವಂದು ಕೂಡ ಗುಂಟೂರ್. ಮಾರ್ಕ್ಸ್ ಮತ್ತು ಅವನ ಅಣ್ಣನಿಗೆ ಸತ್ಯ ಅಂದ್ರೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಮಾರ್ಕ್ಸ್ ಮತ್ತು ಅವನ ಅಣ್ಣ ಸೇರ್ಕೊಂಡು ಸ್ವಲ್ಪ ಮಂದಿ ರೌಡಿಗಳನ್ನ ಕರ್ಕೊಂಡು ಹೋಗಿ ಸತ್ಯ ಅವರ ಮಿರ್ಚಿ ಫ್ಯಾಕ್ಟರಿಗೆ ಬಾಂಬ್ ಅನ್ನು ಬ್ಲಾಸ್ಟ್ ಮಾಡ್ತಾರೆ. ಇದರಿಂದ ಮಾರ್ಕ್ಸ್ ಮತ್ತು ಸತ್ಯ ಮಧ್ಯೆ ದೊಡ್ಡ ಜಗಳ ನಡೆಯುತ್ತೆ. ಆ ಜಗಳದಲ್ಲಿ ಬುಜ್ಜಿಯ ಗಂಡ ಅಂದುಕೊಳ್ಳದೆ ಮಾರ್ಕ್ಸ್ ನ ಅಣ್ಣನನ್ನ ಕೊಂದಾಕ್ತಾನೆ. ಈ ಜಗಳ ನಡೆಯುವಾಗ ಒಂದು ಬೆಂಕಿಯ ಕಿಡಿ ಬಂದು ರಮಣನ ಕಣ್ಣಿಗೆ ಬೀಳುತ್ತೆ. ಇದರಿಂದ ಅವನ ಎಡಗಣ್ಣು ಸರಿಯಾಗಿ ಕೆಲಸ ಮಾಡದೆ ಹೋಗುತ್ತೆ. ಈ ಜಗಳವನ್ನು ನೋಡಿದ ವಸುಂಧರಾ ತನ್ನ ಗಂಡ ಮತ್ತು ಮಗನನ್ನು ಬಿಟ್ಟು ತನ್ನ ತಂದೆ ಹತ್ರ ಹೋಗ್ತಾಳೆ. ಮಾರ್ಕ್ಸ್ ಅಣ್ಣನನ್ನ ಕೊಂದಿದ್ಕೋಸ್ಕರ ಬುಜ್ಜಿಯ ಗಂಡನಿಗೆ ಶಿಕ್ಷೆ ಆಗದೆ ಸತ್ಯನಿಗೆ 10 ವರ್ಷಗಳ ಕಾಲ ಜೈಲ್ ಶಿಕ್ಷೆ ಆಗುತ್ತೆ. ಅವನನ್ನ ಕೊಂದಿದ್ದು ಬುಜ್ಜಿಯ ಗಂಡ ಅಲ್ವಾ? ಆಗಿರುವಾಗ ಸತ್ಯಗೆ ಯಾಕೆ ಶಿಕ್ಷೆ ಆಯ್ತು ಅಂತೇಳಿ ಈ ಸ್ಟೋರಿಯ ಮುಂದೆ ಗೊತ್ತಾಗುತ್ತೆ. ವಸುಂಧರಳ ತಂದೆ ಹೆಸರು ಸ್ವಾಮಿ, ಒಂದು ರಾಜಕೀಯ ಪಕ್ಷದಲ್ಲಿ ಮುಖ್ಯಸ್ಥ. ಸ್ವಾಮಿ ವಸುಂಧರ ಮನೆಗೆ ಬಂದ್ಮೇಲೆ ಅವಳಿಗೆ ಇನ್ನೊಂದು ಮದುವೆ ಮಾಡಿ ಇನ್ನೊಂದು ಮಗುವಿಗೆ ತಾಯಿ ಆಗುವಂತೆ ಮಾಡ್ತಾನೆ. ವಸುಂಧರಳ ಎರಡನೇ ಗಂಡನ ಹೆಸರು ನಾರಾಯಣ. ಸ್ವಾಮಿ ತನ್ನ ವಂಶದಲ್ಲಿ ಹುಟ್ಟುವ ಮೊಮ್ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ವಸುಂಧರಳನ್ನ ಕಂಟಿನ್ಯೂ ಆಗಿ 2 ಸಾರಿ MLA ಮಾಡ್ತಾನೆ. ಅವಳು 3ನೇ ಸಾರಿ ಗೆದ್ದಾಗ ಅವಳನ್ನ ಲಾ ಮಿನಿಸ್ಟರ್ ಅನ್ನಾಗಿ ಮಾಡ್ತಾನೆ. ಆಕ್ಚುಲ್ ಆಗಿ ಆ ಲಾ ಮಿನಿಸ್ಟರ್ ಪದವಿ ಬರ್ಬೇಕಾಗಿದ್ದು ಅದೇ ಪಾರ್ಟಿಯಲ್ಲಿನ ಮಧುಗೆ. ಆದ್ರೆ ಸ್ವಾಮಿ ಆ ಮಿನಿಸ್ಟರ್ ಪದವಿಯನ್ನ ಮಧುಗೆ ಕೊಡದೆ ವಸುಂಧರೆಗೆ ಕೊಡ್ತಾನೆ. ಇದರಿಂದ ಸ್ವಾಮಿ ಮತ್ತು ಮಧು ಮಧ್ಯೆ ಒಡಕುಂಟಾಗಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದಿರೋ ತರ ಆಗುತ್ತೆ. ಹೀಗೆ ಕೆಲವು ವರ್ಷಗಳು ಕಳೆದು ಹೋಗ್ತವೆ. ಸತ್ಯ 10 ವರ್ಷಗಳ ಕಾಲ ಜೈಲ್ ಶಿಕ್ಷೆಯನ್ನು ಅನುಭವಿಸಿ ಹೊರಗಡೆ ಬರ್ತಾನೆ. ಅವನು ನನ್ನ ಹೆಂಡತಿ ನನ್ನ ಬಿಟ್ಟು ಹೋದ್ಲು ಅಂತೇಳಿ ತುಂಬಾ ಬಾಧೆಯಿಂದ ಯಾವಾಗ್ಲೂ ಒಂದೇ ರೂಮ್ ಅಲ್ಲೇ ಇರ್ತಾ ಮನೆಯವರ ಹತ್ರನೂ ಕೂಡ ಜಾಸ್ತಿ ಮಾತನಾಡದೆ ಇರ್ತಾನೆ. ಸತ್ಯನ ಮಗ ರಮಣ ಮಿರ್ಚಿ ಬಿಸ್ನೆಸ್ ಅನ್ನ ಮಾಡ್ತಾ ಮಿರ್ಚಿ ತರ ತುಂಬಾ ಖಾರವಾಗಿ ಬೆಳೆದಿರ್ತಾನೆ. ಅವನ್ ತಂಟೆ ಯಾರಾದ್ರೂ ಬಂದ್ರೆ ಹೆಂಡತಿ ಸೀರಿಯಲ್ ಬಚ್ಚಿಟ್ಕೋಬೇಕು ಆ ರೀತಿ ಹೊಡಿತಾನೆ. ವಸುಂಧರಾ ಇವರೆಲ್ಲರನ್ನು ಬಿಟ್ಟೋದ್ಮೇಲೆ ಇವ್ರು ಯಾರು ಕೂಡ ವಸುಂಧರಳನ್ನ ಮೀಟ್ ಮಾಡಿರೋದಿಲ್ಲ, ಮಾತನಾಡಿರೋದಿಲ್ಲ. ಸ್ವಾಮಿ ತನ್ನ ನಂತರ ತನ್ನ ಮೊಮ್ಮಗನನ್ನು ರಾಜಕೀಯಕ್ಕೆ ತರಬೇಕು ಅಂತೇಳಿ ಕಾಯ್ತಾ ಇರ್ತಾನೆ. ಆದ್ರೆ ಅವನು ಒಂದ್ ರೀತಿ ಮುಗ್ಧ. ಅವನಿಗೆ ಏನು ಗೊತ್ತಿರೋದಿಲ್ಲ. ಅಸಲಿಗೆ ಯಾರ ಹತ್ರ ಏನ್ ಮಾತಾಡ್ಬೇಕು ಅಂತಾನು ಕೂಡ ಗೊತ್ತಿಲ್ಲ. ವಸುಂಧರಳ ಎರಡನೇ ಗಂಡ ನಾರಾಯಣನು ಕೂಡ ಯಾವಾಗ ನೋಡಿದ್ರು ಕುಡಿತಾನೆ ಇರ್ತಾನೆ. ಸ್ವಾಮಿ ಇವರೆಲ್ಲರನ್ನು ನೋಡ್ತಾ ವಸುಂಧರಳ ನಂತರ ನಮ್ಮ ಕುಟುಂಬದಲ್ಲಿ ಯಾರು ಕೂಡ ರಾಜಕೀಯದಲ್ಲಿ ಇರೋದಿಲ್ಲ ಅಂತೇಳಿ ತುಂಬಾ ಭಯ ಬೀಳ್ತಾ ಇರ್ತಾನೆ. ಅವನು ಆ ಭಯದಿಂದಲೇ ರಮಣ ಮತ್ತು ಅವನ ತಾಯಿ ಮಧ್ಯೆ ಇರುವ ಸಂಬಂಧವನ್ನ ಪೂರ್ತಿಯಾಗಿ ಕಟ್ ಮಾಡಬೇಕು ಅಂತೇಳಿ ತನ್ನ ಹತ್ತಿರ ಕೆಲಸ ಮಾಡುವ ಮಣಿ ಎಂಬ ಲಾಯರ್ ಇಂದ ಬಾಂಡ್ ಪೇಪರ್ ನ ರೆಡಿ ಮಾಡಿಸ್ತಾನೆ. ಇನ್ನು ಆ ಬಾಂಡ್ ಪೇಪರ್ ಏನಕ್ಕೆ ಅಂದ್ರೆ ರಮಣ ಭವಿಷ್ಯತ್ ಕಾಲದಲ್ಲಿ ರಾಜಕೀಯ ವಾರಸುದಾರತ್ವಕ್ಕಾಗ್ಲಿ ಅಥವಾ ಆಸ್ತಿಗಾಗ್ಲಿ ಜಗಳ ಮಾಡಬಾರ್ದು ಅಂತೇಳಿ. ಆಗ ಮಣಿ ರಮಣಗೆ ಕಾಲ್ ಮಾಡಿ ನಿಮ್ಮಮ್ಮ ನಿಮ್ಮನ್ನ ಮೀಟ್ ಮಾಡ್ಬೇಕಂತೆ, ಒಂದ್ಸಾರಿ ಹೈದರಾಬಾದ್ಗೆ ಬನ್ನಿ ಅಂತ ಹೇಳ್ತಾನೆ. 20 ವರ್ಷಗಳ ನಂತರ ನಮ್ಮಮ್ಮ ಮತ್ತೇಕೆ ನಮ್ಮನ್ನ ಕರಿತಿದೆ ಅಂತೇಳಿ ರಮಣ ಹೈದರಾಬಾದ್ಗೆ ಬರ್ತಾನೆ. ರಮಣ ನಮ್ಮಮ್ಮ ಬಂದ ತಕ್ಷಣ 20 ವರ್ಷಗಳಿಂದ ನಾನು ನೇಕೆ ಬಿಟ್ಟಿದ್ದೆ ಅಂತೇಳಿ ಅವಳ ಜೊತೆ ಮಾತಾಡ್ತಾ ಅವ್ರ ಜೊತೆ ಜಗಳ ಮಾಡ್ಬೇಕು ಅಂತೇಳಿ ಪಾರ್ಟಿ ಆಫೀಸ್ ಅಲ್ಲಿ ವೇಟ್ ಮಾಡ್ತಾ ಇರ್ತಾನೆ. ಆಗ ಸ್ವಾಮಿ ಪಾಣಿ ಹತ್ರ ಮಾತಾಡ್ತಾ ರಮಣ ಹತ್ರ ಹೇಗಾದ್ರೂ ಮಾಡಿ ಬಾಂಡ್ ಪೇಪರ್ ಗೆ ಸೈನ್ ಹಾಕ್ಸು ಅಂತ ಹೇಳ್ತಾನೆ. ನಂತರ ಅವನು ತುಂಬಾ ಡೇಂಜರ್, ಅವನ ಹತ್ರ ನೀನೇ ಏನಾದ್ರೂ ಮಾಡಿ ಸಿಗ್ನೇಚರ್ ಹಾಕ್ಸು, ಇಲ್ಲ ಅಂದ್ರೆ ವಿಧ್ವಂಸ ಸೃಷ್ಟಿ ಮಾಡ್ತೀನಿ ಅಂತ ಹೇಳು ಅಂತ ಹೇಳ್ತಾನೆ. ಆಗ ಪಾಣಿ ಅದೇ ವಿಷಯವನ್ನ ಹೋಗಿ ರಮಣ ಹತ್ರ ಹೇಳ್ತಾನೆ. ಆಗ ರಮಣ ಈ ಬಾಂಡ್ ಪೇಪರ್ ಅಲ್ಲಿ ಸೈನ್ ಹಾಕಿದ್ರೆ ನನಗೂ ನನ್ನ ತಾಯಿ ಮಧ್ಯೆ ಇರೋ ಸಂಬಂಧ ಕಳೆದೋಗುತ್ತೆ ಅಂತ ಹೇಳಿ ನನ್ನ ತಾಯಿನೇ ಮುಂದೆ ಬಂದು ಸೈನ್ ಹಾಕು ಅಂತ ಹೇಳಿದ್ರೆ ಸೈನ್ ಹಾಕ್ತೀನಿ, ಇಲ್ಲ ಅಂದ್ರೆ ಹಾಕಲ್ಲ ಅಂತ ಹೇಳಿ ನೀವು ಸೃಷ್ಟಿ ಮಾಡೋ ವಿಧ್ವಂಸಕ್ಕಾಗಿ ಕಾಯ್ತಾ ಇದೀನಿ ಅಂತೇಳಿ ಆ ಬಾಂಡ್ ಪೇಪರ್ ಮೇಲೆ ಬರೀತಾನೆ. ಅದನ್ನ ಕೇಳಿದ ಸ್ವಾಮಿ ತುಂಬಾ ಕೋಪ ಮಾಡ್ಕೊಳ್ತಾನೆ. ಆಗ ರಮಣ ಕೂಡ ಅಲ್ಲಿಂದ ಹೋಗುವಾಗ ಅವರ ಪಾರ್ಟಿ ಆಫೀಸ್ ಅಲ್ಲಿ ವಿದ್ವಾಂಸವನ್ನ ಕ್ರಿಯೇಟ್ ಮಾಡಿ ಹೋಗ್ತಾನೆ. ರಮಣ ಸೃಷ್ಟಿ ಮಾಡಿರೋ ವಿದ್ವಾಂಸವನ್ನ ನೋಡಿ ಸ್ವಾಮಿ ಭಯ ಬಿದ್ದೋಗ್ತಾನೆ. ರಮಣ ಹೈದರಾಬಾದ್ ಇಂದ ಮನೆಗೆ ಬಂದ ತಕ್ಷಣ ಮನೆಯಲ್ಲಿದ್ದವರೆಲ್ಲರೂ ನಿಮ್ಮಮ್ಮ ನಿನ್ನನ್ನ ಏನಕ್ಕೆ ಕರೆದಿದ್ರು ಅಂತೇಳಿ ಎಲ್ಲರೂ ಕೇಳ್ತಾರೆ. ರಮಣ ಏನ್ ಹೇಳ್ತಾನೋ ಕೇಳೋಣ ಅಂತೇಳಿ ಅವ್ರ ತಂದೆನೂ ಕೂಡ ಮೇಲ್ಗಡೆ ಕಿಟಕಿಯಿಂದ ನೋಡ್ತಾ ಇರ್ತಾನೆ. ಆಗ ರಮಣ ಮಾತಾಡ್ತಾ ನೀವು ಅನ್ಕೊಂಡಿರೋದರ ಸೀನ್ ಏನಿಲ್ಲ ಅಲ್ಲಿ, ನಾನು ಅವ್ರಿಗೆ ಅಡ್ಡ ಬರ್ತೀನಿ ಅಂತೇಳಿ ನನಗೂ ಅವ್ರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ
ಅಂತೇಳಿ ಬಾಂಡ್ ಪೇಪರ್ ಅಲ್ಲಿ ಸೈನ್ ಹಾಕೋದಕ್ಕೋಸ್ಕರ ಕರೆದಿದ್ರು ಅಂತ ಹೇಳ್ತಾನೆ. ಈ ಕಡೆ ಸ್ವಾಮಿ ರಮಣ ಹತ್ರ ಹೇಗಾದ್ರೂ ಮಾಡಿ ಸೈನ್ ಹಾಕ್ಸ್ಬೇಕು ಅಂತೇಳಿ ಪಾಣಿ ಜೊತೆ ಮಾತಾಡ್ತಾ ಈ ಸಾರಿ ಅವನನ್ನ ಮನೆಗೆ ಕರಿ ಅಂತ ಹೇಳ್ತಾನೆ. ಮತ್ತೆ ಪಾಣಿ ರಮಣನಿಗೆ ಫೋನ್ ಮಾಡಿ ಮತ್ತೆ ನಿಮ್ಮಮ್ಮ ಕರೀತಿದ್ದಾರೆ, ಈ ಸಾರಿ ಮನೆಗ್ ಬಾ ಅಂತ ಹೇಳ್ತಾನೆ. ಆಗ ರಮಣನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಫುಲ್ ಡ್ರಿಂಕ್ಸ್ ಮಾಡ್ತಾನೆ. ಅದನ್ನ ಸತ್ಯ ನೋಡಿ ಒಂದ್ಸಾರಿ ಹೋಗಿ ಅವರನ್ನು ಮೀಟ್ ಮಾಡ್ಕೊಂಡ್ ಬಾ ಅಂತ ಹೇಳ್ತಾನೆ. ಆಗ ರಮಣ ಪಾಣಿಗೋಸ್ಕರ ಅವರ ಮನೆಗೆ ಬರ್ತಾನೆ. ಪಾಣಿ ಯಾವ್ದೋ ಕೆಲಸದ ಮೇಲೆ ಆಚೆಗೆ ಹೋಗಿದ್ರೆ ಅವ್ರಿಗೋಸ್ಕರ ಅಲ್ಲೇ ವೇಟ್ ಮಾಡ್ತಾ ಇರ್ತಾನೆ. ಪಾಣಿಗೆ ಒಬ್ಳು ಮಗಳಿರ್ತಾಳೆ, ಅವಳ ಹೆಸರು ಶ್ರೀಲೀಲಾ ಆಲಿಯಸ್ ಅಮ್ಮು. ರಮಣ ಅವಳನ್ನ ನೋಡ್ತಿದ್ದಾಗೇನೆ ನೀನು ಟಾಪ್ ಫಿಗರ್ ಅಂತೇಳಿ ಅವಳನ್ನ ಫ್ಲಾಟ್ ಮಾಡಾಕ್ತಾನೆ. ರಮಣ ಮಾತಾಡೋ ಮಾತುಗಳು ಅಮ್ಮುಗೆ ಸ್ವಲ್ಪ ರಫ್ ಅಂತ ಅನ್ಸುತ್ತೆ, ಆದ್ರೆ ಅವನು ಮಾತಾಡೋ ಮಾತುಗಳು ಅವಳಿಗೆ ತುಂಬಾ ಇಷ್ಟವಾಗ್ತವೆ. ಆಗ ಪಾಣಿ ಬಂದು ರಮಣನನ್ನ ಅವರ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆಗ ಸ್ವಾಮಿ ಮಾತಾಡ್ತಾ ಈ ಬಾಂಡ್ ಪೇಪರ್ ಅಲ್ಲಿ ಸೈನ್ ಹಾಕು ಅಂತ ಹೇಳ್ತಾನೆ. ಅದಕ್ಕೆ ರಮಣ ಮಾತಾಡ್ತಾ ಇದನ್ನ ಹೇಳೋದಕ್ಕೆ ನೀನ್ ಯಾರು, ಆ ಮಾತನ್ನ ನಮ್ಮ ಅಮ್ಮನೆ ಬಂದು ಹೇಳಿ ಅಂತ ಹೇಳ್ತಾನೆ. ರಮಣನಿಗೆ ನನ್ನ ಅಮ್ಮ ಇವತ್ತು ಕೂಡ ನನ್ನನ್ನು ಇಷ್ಟಪಡ್ತಿದ್ದಾಳೆ ಅಂತೇಳಿ ಒಂದು ಚಿಕ್ಕ ಆಸೆ ಇರುತ್ತೆ. ಅದಕ್ಕೋಸ್ಕರ ಅವನು ಬಾಂಡ್ ಪೇಪರ್ ಅಲ್ಲಿ ಸಿಗ್ನೇಚರ್ ಹಾಕ್ತೆ ತನ್ನ ಅಮ್ಮನಿಗೋಸ್ಕರ ಕಾಯ್ತಾ ಇರ್ತಾನೆ. ಆದ್ರೆ ಅವರ ತಾಯಿ ಆಸ್ತಿ ಬಗ್ಗೆ ಮಾತ್ರ ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಕಡೆ ಮಾರ್ಕ್ಸ್ ರಮಣ ಬಿಸ್ನೆಸ್ ಅನ್ನ ಡೌನ್ ಮಾಡ್ಬೇಕು ಅಂತೇಳಿ ಅವನ ಹತ್ರ ಕೆಲಸ ಮಾಡ್ತಿರೋ ಎಲ್ಲರನ್ನೂ ಕೂಡ ತನ್ನ ಹತ್ರ ಎಳ್ಕೋತಾನೆ. ರಮಣಗೆ ಈ ವಿಷಯ ಗೊತ್ತಾಗಿ ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗಿ ಅವ್ರ ಮನುಷ್ಯರನ್ನು ಅವನನ್ನು ಹೊಡೆದಾಕ್ತಾನೆ. ಇದರಿಂದ ಮಾರ್ಕ್ಸ್ ರಮಣ ತಂಟೆಗೆ ಹೋಗದೆ ಸೈಲೆಂಟ್ ಆಗ್ಬಿಡ್ತಾನೆ. ಸೀನ್ ಕಟ್ ಆದ್ರೆ ಸ್ವಾಮಿ ಪಾಣಿ ಹತ್ರ ಮಾತಾಡ್ತಾ ಅವನ ಹತ್ರ ಏನಾದ್ರೂ ಮಾಡಿ ಈ ಬಾಂಡ್ ಪೇಪರ್ ಗೆ ಸಿಗ್ನೇಚರ್ ಅನ್ನ ಹಾಕ್ಸು, ಇಲ್ಲ ಅಂದ್ರೆ ನಿನ್ನ ಕೆಲಸದಿಂದ ತೆಗೆದಾಕ್ತೀನಿ ಅಂತೇಳಿ ಎದುರಿಸ್ತಾನೆ. ಆಗ ಪಾಣಿ ತನ್ನ ಮಗಳ ಜೊತೆ ಗೋಳಾಡ್ತಾ ಲಾ ಮಿನಿಸ್ಟ್ರೇ ನನ್ನನ್ನ ಕೆಲಸದಿಂದ ಕಿತ್ತಾಕಿದ್ರೆ ಮತ್ತಾರು ಕೂಡ ನನಗೆ ಕೆಲಸ ಕೊಡೋದಿಲ್ಲ ಅಂತೇಳಿ ಹೇಗಾದ್ರೂ ಮಾಡಿ ಈ ಬಾಂಡ್ ಪೇಪರ್ ಅಲ್ಲಿ ರಮಣ ಹತ್ರ ಸಿಗ್ನೇಚರ್ ಹಾಕ್ಸಿ ಕೊಡು ಅಂತೇಳಿ ತನ್ನ ಮಗಳಿಗೆ ಹೇಳ್ತಾನೆ. ಆಗ ಅಮ್ಮು ತನ್ನ ತಂದೆಗೋಸ್ಕರ ಪಾಣಿ ಅಸಿಸ್ಟೆಂಟ್ ಭರತ ಜೊತೆ ಸೇರ್ಕೊಂಡು ರಮಣ ಹತ್ರ ಹೋಗ್ತಾಳೆ. ಆಗ ಅಮ್ಮು ರಮಣನನ್ನ ಮೀಟ್ ಮಾಡಿ ತನ್ನ ನೋವೆಲ್ಲ ಹೇಳ್ಕೊಳ್ತಾ ಈ ಬಾಂಡ್ ಪೇಪರ್ ಅಲ್ಲಿ ಒಂದೇ ಒಂದು ಸಿಗ್ನೇಚರ್ ಹಾಕಿ ಅಂತ ಹೇಳ್ತಾಳೆ. ಆಗ ರಮಣ ಈ ಬಾಂಡ್ ಪೇಪರ್ ನ ರೆಡಿ ಮಾಡಿದ್ದು ಪಾಣಿನಿ ಅಂತ ಹೇಳಿ ಗೊತ್ತಾಗಿ ಅವ್ರಿಬ್ಬರನ್ನು ಕೂಡ ಬೆಂಡ್ ತೆಗಿತಾನೆ. ಆಗ ಅಮ್ಮು ಹೇಗಾದ್ರೂ ಮಾಡಿ ರಮಣ ಹತ್ರ ಈ ಬಾಂಡ್ ಪೇಪರ್ ಗೆ ಸೈನ್ ಹಾಕ್ಸ್ಬೇಕು ಅಂತೇಳಿ ನಾವು ಲಾಡ್ಜ್ ಅಲ್ಲಿ ಇದೀವಿ, ನಮಗೆ ಸೆಟ್ ಆಗ್ತಾ ಇಲ್ಲ, ನಾವು ಕೂಡ ನಿಮ್ ಜೊತೆ ನಿಮ್ಮ ಮನೇಲಿ ಇರ್ತೀವಿ ಅಂತ ಹೇಳ್ತಾಳೆ. ಆಗ ರಮಣ ಅಮ್ಮುಳನ್ನ ಪ್ರೀತಿಯಲ್ಲಿ ಬೀಳ್ಸ್ಬೋದು ಅಂತೇಳಿ ಓಕೆ ಹೇಳ್ತಾನೆ. ಆಗ ರಮಣ ಪ್ರತಿದಿನ ಅಮ್ಮು ಜೊತೆ ಫ್ಲರ್ಟ್ ಮಾಡ್ತಾ ತುಂಬಾ ಖುಷಿಯಾಗಿರ್ತಾನೆ. ಅಮ್ಮನು ಕೂಡ ರಮಣ ಹತ್ರ ಬಾಂಡ್ ಪೇಪರ್ ಗೆ ಸಿಗ್ನೇಚರ್ ಹಾಕ್ಸ್ಕೋಬೇಕು ಅಂತೇಳಿ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇರ್ತಾಳೆ. ಸೀನ್ ಕಟ್ ಆದ್ರೆ ಒಂದಿನ ರಾತ್ರಿ ರಮಣ ಫುಲ್ ಆಗಿ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ. ಆಗ ಅಮ್ಮು ಮತ್ತು ಭರತ ರಮಣ ಹತ್ರ ಸಿಗ್ನೇಚರ್ ಹಾಕ್ಸ್ಕೊಳ್ಳೋದಿಕ್ಕೆ ಇದೇ ಒಳ್ಳೆ ಟೈಮ್ ಅಂತೇಳಿ ಅವರು ಕೂಡ ಅವನ ಜೊತೆ ಸೇರ್ಕೊಂಡು ಫುಲ್ ಆಗಿ ಡ್ರಿಂಕ್ಸ್ ಮಾಡ್ತಾರೆ. ಆಗ ರಮಣಗೆ ಅವ್ರ ಸಿಗ್ನೇಚರ್ ಮಾಡಿಸ್ಕೊಳ್ಳೋದಕ್ಕೋಸ್ಕರನೇ ಇಲ್ಲಿ ಬಂದಿದ್ದಾರೆ ಅಂತೇಳಿ ಗೊತ್ತಾಗಿ ಅವರನ್ನ ಬೆಂಡೆತ್ತಾನೆ. ಆಗ ಅವರಿಬ್ರು ರಮಣಗೆ ಭಯ ಬಿದ್ದು ಮನೆಯಿಂದ ಹೊರಟೋಗ್ತಾರೆ. ಆಗ ಅವರು ಊರಿಂದ ಹೋಗ್ತಿರುವಾಗ ಅಂದುಕೊಳ್ಳದೆ ಒಂದು ವಿಗ್ರಹಕ್ಕೆ ಡ್ಯಾಶ್ ಹೊಡೆದು ಆ ವಿಗ್ರಹ ಒಡೆದೋಗುವಂತೆ ಮಾಡ್ತಾರೆ. ಇನ್ನು ಆ ವಿಗ್ರಹ ಬೇರೆ ಯಾರ್ದು ಅಲ್ಲ, ಮಾರ್ಕ್ಸ್ ಅವರ ಅಣ್ಣಂದು. ಆ ವಿಗ್ರಹವನ್ನು ಒಡೆದಾಕಿದ ಕಾರಣ ಮಾರ್ಕ್ಸ್ ಮತ್ತು ಅವನ ಗ್ಯಾಂಗ್ ಅಮ್ಮು ಮೇಲೆ ದಾಳಿ ಮಾಡ್ತಾರೆ. ಆಗ ರಮಣ ಅಲ್ಲಿಗೆ ಬಂದು ಮಾರ್ಕ್ಸ್ ಮನುಷ್ಯರನ್ನ ಒಡೆದು ಅಮ್ಮು ಮತ್ತು ಭರತನನ್ನ ಕಾಪಾಡ್ತಾನೆ. ಆಗ ಅಮ್ಮು ರಮಣನ ಫೈಟ್ ಗೆ ಫಿದಾ ಆಗಿ ಅವನನ್ನ ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ರಮಣ ಅಮ್ಮು ಮತ್ತು ಭರತನನ್ನ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಡ್ರಾಪ್ ಮಾಡ್ತಾನೆ. ಆಗ ಸ್ವಾಮಿ ರಮಣನಿಂದ ಹೇಗಾದ್ರೂ ಮಾಡಿ ಸಿಗ್ನೇಚರ್ ಹಾಕ್ಸ್ಬೇಕು ಅಂತೇಳಿ ರಮಣನ ಮನೆಗೆ ಬಂದು ಮನೆಯಲ್ಲಿರುವ ವಸ್ತುಗಳನ್ನ ಒಡೆದಾಕಿ ನಮ್ಮವ್ರ ಮೇಲೆ ಕೈ ಮಾಡಿದ್ದಾನೆ ಅಂತೇಳಿ ಅವನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಇದರಿಂದ ಪೊಲೀಸ್ನವರು ರಮಣನನ್ನ ಅರೆಸ್ಟ್ ಮಾಡ್ತಾರೆ. ಇದನ್ನ ಭರತ ತಿಳ್ಕೊಂಡು ರಮಣ ಪರವಾಗಿ ನಿಂತ್ಕೊಂಡು ಅವನಿಗೆ ಬೇಲನ್ನ ಕೊಡಿಸ್ತಾನೆ. ಆಗ ರಮಣ ಆ ಕಂಪ್ಲೇಂಟ್ ಪೇಪರ್ ಅನ್ನ ನೋಡಿದ್ರೆ ಪಾಣಿ ಮತ್ತು ಅಮ್ಮು ಇದಕ್ಕೆ ಸಾಕ್ಷಿ ಹಾಕಿರ್ತಾರೆ. ಆಗ ರಮಣ ಅವ್ರ ಅಮ್ಮನ ಮನೆಗೆ ಹೋಗಿ ಸ್ವಾಮಿ FIR ಅಲ್ಲಿ ಬರ್ಸಿರೋ ತರ ಅವರ ಮನೆಯಲ್ಲಿರುವ ವಸ್ತುಗಳನ್ನ ಒಡೆದಾಕಿ ಅವರ ಮನುಷ್ಯರನ್ನು ಕೂಡ ಒಡೆದಾಕ್ತಾನೆ. ಆಗ ಸ್ವಾಮಿ ನಾರಾಯಣ ಏನು ಮಾಡಕ್ಕಾಗದೆ ನೋಡ್ಕೊಂಡು ನಿಂತಿರ್ತಾರೆ. ಆಗ ವಸುಂಧರ ಬಂದು ರಮಣನನ್ನ ಹೊಡಿತಾಳೆ. ರಮಣ ತುಂಬಾ ವರ್ಷಗಳ ನಂತರ ತನ್ನ ತಾಯಿಯನ್ನ ನೋಡಿ ತುಂಬಾ ಹ್ಯಾಪಿ ಫೀಲ್ ಆಗ್ತಾನೆ. ಆಗ ವಸುಂಧರ ತನ್ನ ತಂದೆ ಜೊತೆ ಮಾತಾಡ್ತಾ ಇವನ್ಯಾಕೆ ನಮ್ಮ ಮನೆ ಬಂದಿದ್ದಾನೆ, ಅವ್ನಿಗೇನ್ ಕೊಡ್ಬೇಕು ಅದನ್ನ ಕೊಟ್ಟು ಈ ಕಸನ ಹೊರಗಡೆ ಹಾಕಿ ಅಂತ ಹೇಳ್ತಾಳೆ. ಕಸ ಅಂದ್ರೆ ಬೇರೆ ಯಾರು ಅಲ್ಲ, ರಮಣನೇ. ಆಗ ರಮಣ ತನ್ನ ತಾಯಿನೇ ಹಿಂಗಂದ್ರಲ್ಲ ಅಂತೇಳಿ ತುಂಬಾ ಬಾಧೆ ಬೀಳ್ತಾ ಆ ಬಾಂಡ್ ಪೇಪರ್ ಮೇಲೆ ಸಿಗ್ನೇಚರ್ ಹಾಕಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ಅಮ್ಮು ರಮಣನಿಗೆ ಸಾರಿ ಕೇಳ್ತಾ ನನ್ನ ತಂದೆ ಈ ಬಾಂಡ್ ಪೇಪರ್ ಮೇಲೆ ಸಿಗ್ನೇಚರ್ ಹಾಕು ಅಂತ ಹೇಳಿದ್ರು, ಹಾಕಿದೆ, ಅದನ್ ಬಿಟ್ಟು ಬೇರೆ ಏನು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ರಮಣ ನನ್ನ ಲೈಫ್ ಏನು ಈಗ ಆಯ್ತಲ್ಲ ಅಂತೇಳಿ ತುಂಬಾ ಬಾಧೆ ಬೀಳ್ತಾನೆ. ಸೀನ್ ಕಟ್ ಆದ್ರೆ ಮಧು ವಸುಂಧರ ಮತ್ತು ರಮಣ ಮಧ್ಯೆ ಆಗಿರೋ ಜಗಳವನ್ನ ತಿಳ್ಕೊಂಡು ರಮಣನನ್ನ ಮೀಟ್ ಮಾಡ್ತಾನೆ. ಆಗ ರಮಣ ಜೊತೆ ಮಾತಾಡ್ತಾ ಅವ್ರಿಗೆ ಎಷ್ಟು ಧೈರ್ಯ ಇದ್ರೆ ನಿನ್ ಮೇಲೆ ಕೇಸ್ ಹಾಕ್ತಾರೆ, ನೀನ್ ನನ್ ಜೊತೆ ಬಾ, ನಿನ್ನ ಎಲೆಕ್ಷನ್ ಅಲ್ಲಿ ನಿಮ್ಮ ಅಮ್ಮನ ಆಪೋಸಿಟ್ ಆಗಿ ನಿಲ್ಸಿ ನಿನ್ನ ಗೆಲ್ಲಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ರಮಣ ನಾನ್ ನಮ್ಮ ಅಮ್ಮನ ಮೀಟ್ ಮಾಡ್ಬೇಕು ಅಂತ ಹೋಗಿದ್ದೆ, ಅದನ್ ಬಿಟ್ಟು ನಮ್ಮ ಅಮ್ಮನ ವಿರುದ್ಧ ನಾನ್ ಗೆಲ್ಬೇಕು ಅಂತ ಅನ್ಕೊಳ್ಳಿಲ್ಲ ಅಂತ ಹೇಳಿ ಮಧುನ ಹೊಡೆದಾಕ್ತಾನೆ. ಆಗ ಮಧು ರಮಣನಿಗೆ ಭಯ ಬಿದ್ದು ಅಲ್ಲಿಂದ ಓಡುವಾಗ ರಮಣನ ಪರ್ಸನ್ನ ಎತ್ಕೊಂಡು ಹೋಗ್ತಾನೆ. ರಮಣ ಪರ್ಸನಲ್ ಇದ್ದ ಅವರ ಫ್ಯಾಮಿಲಿ ಫೋಟೋವನ್ನ ಮೀಡಿಯಾ ಮುಂದೆ ಇಟ್ಟು ಅಸಲಿಗೆ ನಿಮ್ಮ ಫ್ಯಾಮಿಲಿಯ ವಾರಸ್ದಾರ ಯಾರು ಅಂತೇಳಿ ಸ್ವಾಮಿನ ಕ್ವಶನ್ ಮಾಡ್ತಾನೆ. ಆಗ ಸ್ವಾಮಿ ಆ ನ್ಯೂಸ್ ಅನ್ನ ನೋಡಿ ಎಲೆಕ್ಷನ್ ಟೈಮ್ ಅಲ್ಲಿ ಈ ರೀತಿ ಆದ್ರೆ ಗೆಲ್ಲೋದು ತುಂಬಾ ಕಷ್ಟ ಅಂತೇಳಿ ಏನಾದ್ರೂ ಒಂದ್ ಮಾಡ್ಬೇಕು ಅಂತ ಅನ್ಕೋತಾನೆ. ಆಗ ಸ್ವಾಮಿ ನಾರಾಯಣ ಜೊತೆ ಮಾತಾಡ್ತಾ ರಮಣ ಸೈಲೆಂಟ್ ಆಗಿರೋದಕ್ಕೋಸ್ಕರ ಏನಾದ್ರೂ ಒಂದ್ ಮಾಡು ಅಂತ ಹೇಳ್ತಾನೆ. ಸ್ವಾಮಿ ರಮಣ ಮೇಲೆ ಹಾಕಿರೋ ಕೇಸ್ ಇನ್ನು ಪೆಂಡಿಂಗ್ ಅಲ್ಲಿ ಇರುತ್ತೆ. ಇನ್ನು ಈ ಕೇಸಲ್ಲಿ ರಮಣನಿಗೆ ಬಂದಿರೋ ಬೇಲ್ ಕೂಡ ಇನ್ನು ಕಂಡೀಷನ್ ಬೇಲ್ ಆಗಿರುತ್ತೆ. ಇನ್ನು ರಮಣ
ಬೇಲಲ್ಲಿರುವಾಗ ಹೈದರಾಬಾದ್ ಬಿಟ್ಟು ಹೊರಗಡೆ ಎಲ್ಲೂ ಹೋಗೋ ಆಗಿಲ್ಲ. ಆದ್ರೆ ಅವನು ಗುಂಟೂರಿಗೆ ಬಂದಿರ್ತಾನೆ. ಆದ್ದರಿಂದ ಪೊಲೀಸ್ ರಮಣನನ್ನ ಅರೆಸ್ಟ್ ಮಾಡೋಣ ಅಂತೇಳಿ ಅವರ ಮನೆಗೆ ಬಂದಿರ್ತಾನೆ. ಆಗ ರಮಣ ಮನುಷ್ಯರೆಲ್ಲರೂ ಸೇರ್ಕೊಂಡು ಆ ಪೊಲೀಸ್ ಮೇಲೆ ದಾಳಿ ಮಾಡಿ ಅವನನ್ನ ಭಯ ಬೀಳಿಸ್ತಾರೆ. ಆಗ ಪೊಲೀಸ್ನವರು ಅವ್ರ ಏಟಿಗೆ ಭಯ ಬಿದ್ದು ಅಲ್ಲಿಂದ ಓಡಿ ಹೋಗ್ತಾರೆ. ಆಗ ಅಲ್ಲೇ ಇದ್ದ ಸತ್ಯ ಆ ಕೇಸ್ ಬಗ್ಗೆ ತಿಳ್ಕೊಂಡು ಅವ್ರಿಗೆ ಸಿಗ್ನೇಚರ್ ಬೇಕು ಅಂದ್ರೆ ಹೋಗಿ ಸಿಗ್ನೇಚರ್ ಹಾಕಿ ಬಾ, ಅದನ್ನ ಬಿಟ್ಟು ಈ ಜಗಳಲ್ಲ ಏಕೆ ಅಂತೇಳಿ ಅಸಲಿಗೆ ನಿಮ್ಮಮ್ಮ ನಮ್ಮನ್ನ ಏನಿಗೆ ಬಿಟ್ಟೋದು ಅಂತೇಳಿ ಗೊತ್ತಾ ಅಂತೇಳಿ ತನ್ನ ಫ್ಲಾಶ್ ಬ್ಯಾಕ್ ಸ್ಟೋರಿಯನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸತ್ಯ ಮತ್ತು ಮಾರ್ಕ್ಸ್ ಮಧ್ಯೆ ನಡೆದ ಜಗಳದಲ್ಲಿ ಬುಜ್ಜಿಯ ಗಂಡನಿಂದ ಮಾರ್ಕ್ಸ್ ಅಣ್ಣ ಸತ್ತು ಹೋಗ್ತಾನೆ. ಅದೇ ಸಮಯದಲ್ಲಿ ರಮಣನ ಕಣ್ಣಿಗೆ ಬೆಂಕಿಗೆ ಕಿಡಿ ಬಿದ್ದು ಅವನಿಗೆ ಸರಿಯಾಗಿ ಕಣ್ಣು ಕಾಣಿಸೋದಿಲ್ಲ. ವಸುಂಧರ ಅವನ ಕಣ್ಣನ್ನ ಸರಿ ಮಾಡಿಸ್ಬೇಕು, ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂತೇಳಿ ಸತ್ಯನನ್ನ ಕರೆದ್ರೆ, ಆದ್ರೆ ಸತ್ಯ ಮಾತ್ರ ಬುಜ್ಜಿಯ ಗಂಡನನ್ನ ಜೈಲಿಂದ ಹೊರಗಡೆ ಕರ್ಕೊಂಡ್ ಬರೋದ್ರಲ್ಲಿ ಬ್ಯುಸಿ ಆಗಿದ್ದು ನನ್ನ ಮಗನಿಗೆ ಯಾವಾಗ ತೋರಿಸಬೇಕು ಅಂತ ನನಗೆ ಗೊತ್ತಿದೆ, ಸುಮ್ನಿರು ಅಂತ ಹೇಳ್ತಾನೆ. ಆಗ ವಸುಂಧರ ಕೋಪದಲ್ಲಿ ನನ್ನ ಮಗನನ್ನ ಕರ್ಕೊಂಡು ನನ್ನ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಸತ್ಯಗೆ ಕೋಪ ಬಂದು ಅವಳನ್ನ ಆಚೆಗೆ ತಳ್ಳಿ ಬಾಗಲಾಕು ಅಂತೇಳಿ ತನ್ನ ತಂಗಿ ಬುಜ್ಜಿಗೆ ಹೇಳ್ತಾನೆ. ಆಗ ಬುಜ್ಜಿ ತನ್ನ ಅಣ್ಣ ಹೇಳಿರುವಾಗನೇ ವಸುಂಧರಳನ್ನ ಆಚೆಗೆ ಕಳಿಸಿ ಬಾಗಲಾಕ್ತಾಳೆ. ಈ ಕಾರಣದಿಂದಲೇ ವಸುಂಧರ ಕೋಪದಿಂದ ತನ್ನ ತಂದೆ ಮನೆಗೆ ಹೋಗಿರ್ತಾಳೆ. ವಸುಂಧರ ಮಾರ್ಕ್ಸ್ ಅಣ್ಣನ ಕೇಸಲ್ಲಿ ಸಾಕ್ಷಿ ಹೇಳುವುದಕ್ಕೆ ಕೋರ್ಟ್ಗೆ ಬಂದಾಗಲೂ ಕೂಡ ರಮಣನ ಕಣ್ಣು ಹೇಗಿದೆ ಅಂತೇಳಿ ಬುಜ್ಜಿನ ಕೇಳ್ತಾಳೆ. ರಮಣನ ಕಣ್ಣನ್ನು ಚೆಕ್ ಮಾಡಿದ ಡಾಕ್ಟರ್ ಅವನನ್ನ ಮೊದಲೇ ಕರ್ಕೊಂಡ್ ಬರ್ಬೇಕಾಗಿತ್ತು ಅಂತ ಹೇಳಿರ್ತಾರೆ. ಆಗ ವಸುಂಧರಗೆ ನನ್ನ ಮಗನ ಕಣ್ಣಿನ ಮುಂದೆ ಸರಿ ಹೋಗುದಿಲ್ಲ ಅಂತೇಳಿ ಗೊತ್ತಾಗಿ ಆ ಕೋಪದಲ್ಲಿ ಮಾರ್ಕ್ಸ್ ಅಣ್ಣನನ್ನ ಕೊಂದಿದ್ದು ಬುಜ್ಜಿಯ ಗಂಡ ಅಲ್ಲ ಸತ್ಯ ಅಂತೇಳಿ ಕೋರ್ಟ್ ಅಲ್ಲಿ ಸುಳ್ಳು ಸಾಕ್ಷಿಯನ್ನ ಹೇಳ್ತಾಳೆ. ಈ ಕಾರಣದಿಂದಲೇ ಬುಜ್ಜಿಯ ಗಂಡನ ಬದಲಾಗಿ ಸತ್ಯ ಜೈಲಿಗೆ ಹೋಗಿರ್ತಾನೆ. ಇದನ್ನೆಲ್ಲ ಹೇಳಿದ ಸತ್ಯ ಮತ್ತೆ ರಮಣ ಜೊತೆ ಮಾತಾಡ್ತಾ, ನೀನು ನಿಮ್ಮ ಅಮ್ಮನ ಜೊತೆ ಜಗಳ ಮಾಡ್ಬೇಕಾಗಿರೋದು ಅಪ್ಪನ ಮೇಲಿರೋ ಕೋಪಕ್ಕೆ ನನ್ನನ್ನ ಯಾಕೆ ಬಿಟ್ಟೋದಿ ಅಂತೇಳಿ, ಅದನ್ನ ಬಿಟ್ಟು ಈ ಜಗಳಲ್ಲ ಏಕೆ ಅಂತೇಳಿ ರಮಣ ಮೇಲೆ ಕೋಪ ಮಾಡ್ಕೊಳ್ತಾನೆ. ಸೀನ್ ಕಟ್ ಆದ್ರೆ ಸ್ವಾಮಿ ವಸುಂಧರ ಜೊತೆ ಮಾತಾಡ್ತಾ, ನೀನು ಬರೋ ಎಲೆಕ್ಷನ್ ಅಲ್ಲಿ ಸೋಲ್ಬೇಕು ಅಂತೇಳಿ ನಿನ್ ಮಗ ರಮಣ ಮಧು ಜೊತೆ ಸೇರ್ಕೊಂಡು ನಿನ್ ಮೇಲೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಿನ್ ಮಗನಿಗೆ ಒಂದ್ಸರಿ ಫೋನ್ ಮಾಡಿ ಹೇಳು, ಅವನು ನಿನ್ ಮಾತನ್ನ ಬಿಟ್ರೆ ಬೇರೆ ಯಾರ ಮಾತನ್ನು ಕೂಡ ಕೇಳೋದಿಲ್ಲ ಅಂತ ಹೇಳ್ತಾನೆ. ಆಗ ವಸುಂಧರ ತನ್ನ ತಂದೆ ಮಾತಿಗೆ ನೋ ಅನ್ನೋದಿಕ್ಕಾಗದೆ ರಮಣನಿಗೆ ಕಾಲ್ ಮಾಡ್ತಾಳೆ. ಆಗ ರಮಣ ಫೋನ್ ಅನ್ನ ರಿಸೀವ್ ಮಾಡಿ ತನ್ನ ಅಮ್ಮನ ಉಸಿರಿನ ಧ್ವನಿಯನ್ನ ಕೇಳ್ತಾ ಅವರು ಮಾತಾಡೋವರೆಗೂ ಮಾತಾಡಬಾರ್ದು ಅಂತೇಳಿ ಹಾಗೆ ನಿಂತ್ಕೊಂಡಿರ್ತಾನೆ. ಆ ಕಡೆ ವಸುಂಧರನು ಕೂಡ ಏನು ಮಾತನಾಡದೆ ಫೋನ್ ಅನ್ನ ಕಟ್ ಮಾಡ್ತಾಳೆ. ಸೀನ್ ಕಟ್ ಆದ್ರೆ ನಾರಾಯಣ ರಮಣನನ್ನ ಕೊಲ್ಲೋದಿಕ್ಕೆ ಬಾಬ್ಜಿ ಎಂಬ ವ್ಯಕ್ತಿಗೆ ಸುಪಾರಿಯನ್ನ ಕೊಡ್ತಾನೆ. ಈ ವಿಷಯ ಅಮ್ಮುಗೆ ಗೊತ್ತಾಗಿ ರಮಣನ್ಗೆ ಹೇಳು ಅಂತೇಳಿ ವಾಣಿಯ ಅಸಿಸ್ಟೆಂಟ್ ಭರತನನ್ನ ಕಳಿಸ್ತಾಳೆ. ಆಗ ಭರತ ರಮಣನ್ಗೆ ಹೇಳ್ಬೇಕು ಅಂತ ಬಂದ್ರೆ ರಮಣ ಫುಲ್ ಆಗಿ ಡ್ರಿಂಕ್ಸ್ ಮಾಡಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಆಗ ಅದೇ ಮತ್ತಲ್ಲೇ ಭರತನಿಗೂ ಕೂಡ ಡ್ರಿಂಕ್ಸ್ ಮಾಡಿಸ್ತಾನೆ. ಆಗ ಬಾಬ್ಜಿ ಗ್ಯಾಂಗ್ ರಮಣ ಭರತ ಇಬ್ರನ್ನು ಎತ್ಕೊಂಡೋಗಿ ಅವರನ್ನ ಕೊಲ್ಲೋದಿಕ್ಕೆ ಟ್ರೈ ಮಾಡ್ತಾರೆ. ಆಗ ರಮಣ ಅವರೆಲ್ಲರನ್ನು ಒಡೆದಾಕಿ ಸ್ವಾಮಿ ಹತ್ರ ಬರ್ತಾನೆ. ಸ್ವಾಮಿ ರಮಣನನ್ನ ಕೊಲ್ಲೋದಿಕ್ಕೆ ನಾರಾಯಣ ಮನುಷ್ಯರನ್ನ ಕಳಿಸಿರೋದನ್ನ ತಿಳ್ಕೊಂಡು ಯಾಕೆ ಆ ರೀತಿ ಮಾಡಿದೆ ಅಂತ ಕೇಳ್ತಾನೆ. ಅದಕ್ಕೆ ನಾರಾಯಣ ಮಾತಾಡ್ತಾ, ನೀವೇ ತಾನೇ ಹೇಳಿದ್ದು ಅವನನ್ನ ಸೈಲೆಂಟ್ ಮಾಡು ಅಂತೇಳಿ, ಅವನನ್ನ ಸೈಲೆಂಟ್ ಮಾಡ್ಬೇಕು ಅಂದ್ರೆ ಅವನನ್ನ ಕೊಲ್ಲೋದ್ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಹೇಳ್ತಾನೆ. ಆಗ ರಮಣ ಮಾತಾಡ್ತಾ, ನನಗೂ ಮಧು ಮಧ್ಯೆ ಯಾವ್ದೇ ರೀತಿ ಸಂಬಂಧ ಇಲ್ಲ, ಅವನು ನನ್ನ ಪರ್ಸನ್ನ ಕದ್ದು ಅದನ್ನ ಮೀಡಿಯಾ ಮುಂದೆ ಇಟ್ಟಿದ್ದಾನೆ. ಇನ್ ಮುಂದೆ ಏನಾದ್ರು ನನ್ನ ತಂಟೆಗೆ ಬಂದ್ರೆ ಈಗ ಕಾರ್ಗಳನ್ನ ಬ್ಲಾಸ್ಟ್ ಮಾಡಿದೀನಿ, ಇದೇ ರಿಪೀಟ್ ಆದ್ರೆ ನಿಮ್ಮನೆ ಬ್ಲಾಸ್ಟ್ ಮಾಡ್ತೀನಿ ಅಂತೇಳಿ ವಾರ್ನಿಂಗ್ ಮಾಡ್ತಾನೆ. ನಂತರ ರಮಣ ಅಮ್ಮು ಭರತನನ್ನ ಕಳಿಸಿ ವಿಷಯ ತಿಳಿಸೋದಕ್ಕೋಸ್ಕರ ಅವಳನ್ನ ಮೀಟ್ ಮಾಡೋದಿಕ್ಕೆ ಬರ್ತಾನೆ. ಆಗ ಅಮ್ಮು ರಮಣನಿಗೆ ಕಿಸ್ ಮಾಡಿ ಅವನಿಗೆ ಐ ಲವ್ ಯು ಹೇಳ್ತಾಳೆ. ಇದರಿಂದ ರಮಣ ಫುಲ್ ಹ್ಯಾಪಿ. ಆಗ ಪಾಣಿ ಇವರ ಪ್ರೀತಿ ಬಗ್ಗೆ ತಿಳ್ಕೊಂಡು ರಮಣ ಹತ್ರ ಏನ್ ಕ್ವಾಲಿಟಿ ಇದೆ ಅಂತೇಳಿ ಅವನನ್ನು ಲವ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಅಮ್ಮು ಅವ್ನು ಸ್ವಲ್ಪ ರಫ್ ಇರ್ಬೋದು, ಆದ್ರೆ ಅವನ ಪ್ರೀತಿಯಲ್ಲಿ ನಿಜಾಯಿತಿ ಇದೆ ಅಂತ ಹೇಳ್ತಾನೆ. ಸೀನ್ ಕಟ್ ಆದ್ರೆ ದಾಸ್ ಎಂಬ ರೌಡಿಯನ್ನು ತೋರಿಸ್ತಾರೆ. ಈ ದಾಸ್ಗೂ ಸ್ವಾಮಿಗೂ ಅಸಲಿಗೆ ಆಗೋದೇ ಇಲ್ಲ. ಈ ದಾಸ್ ಚಿಕ್ಕ ಮಕ್ಕಳ ಕೈಯಲ್ಲಿ ಬಾಂಬ್ ಗಳನ್ನ ತಯಾರು ಮಾಡಿಸ್ತಾ ಇಲ್ಲೀಗಲ್ ಆಕ್ಟಿವಿಟೀಸ್ ಅನ್ನ ಮಾಡಿಸ್ತಾ ಇರ್ತಾನೆ. ಅದಕ್ಕಾಗಿ ವಸುಂಧರ ಇವನಿಗೆ ಶಿಕ್ಷೆಯನ್ನು ಕೊಡಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಅದಕ್ಕಾಗಿ ದಾಸ್ ಇವಳಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಅವಳ ಕಾರಿಗೆ ಆಕ್ಸಿಡೆಂಟ್ ಮಾಡಿಸ್ತಾನೆ. ವಸುಂಧರ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯವನ್ನ ತಿಳ್ಕೊಂಡು ರಮಣ ಹಾಸ್ಪಿಟ್ಲಿಗೆ ಬರ್ತಾನೆ. ವಸುಂಧರ ಮೈನರ್ ಇಂಜುರೀಸ್ ಇಂದ ಹೊರಗಡೆ ಬಿದ್ದು ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇರ್ತಾಳೆ. ಆಗ ಪ್ರೆಸ್ನವ್ರ ಜೊತೆ ಮಾತಾಡ್ತಿರುವಾಗ ಪ್ರೆಸ್ನವರು ರಮಣ ಬಗ್ಗೆ ಕೇಳ್ತಾರೆ. ಆಗ ವಸುಂಧರ ಪ್ರೆಸ್ನವ್ರ ಜೊತೆ ನಿಂತ್ಕೊಂಡು ನೋಡ್ತಿದ್ದ ರಮಣನನ್ನೇ ನೋಡ್ತಾ ಪ್ರೆಸ್ನವ್ರ ಜೊತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾವುದೇ ಒಬ್ಬ ತಾಯಿಯನ್ನ ತನ್ನ ಮಗನಿಗೋಸ್ಕರ ಏನ್ ಮಾಡಿದ್ದಾಳೆ ಅಂತೇಳಿ ಯಾವ ತಾಯಿನೂ ಕೂಡ ಕೇಳ್ಬೇಡಿ, ಅದನ್ನ ಹೇಳಿದ್ರೆ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಸೊ ಹಾಗೆಯೇ ಅರ್ಥ ಮಾಡ್ಕೊಳ್ಳೋರು ಕೂಡ ಯಾರು ಇಲ್ಲ ಅಂತ ಹೇಳ್ತಾಳೆ. ಆಗ ಸ್ವಾಮಿ ರಮಣ ಜೊತೆ ಮಾತಾಡ್ತಾ, ನಿಮ್ಮ ಅಮ್ಮನ ಕೊಲ್ಲೋದಿಕ್ಕೆ ಟ್ರೈ ಮಾಡಿದ್ದು ಆ ದಾಸ್ ಅಂತೇಳಿ ಊರಿಗೆಲ್ಲ ಗೊತ್ತಿದೆ, ಆದ್ರೆ ಇನ್ನೊಬ್ಬನ್ನ ಬಿಟ್ಟು ನಿನಗೆ ದಮ್ ಇದ್ರೆ ಈ ಮುದುಕನ್ ಜೊತೆ ಹೋರಾಡೋದನ್ನ ಬಿಟ್ಟು ನಿಮ್ಮ ಅಮ್ಮನ್ನ ಕೊಲ್ಲೋದಿಕ್ಕೆ ಟ್ರೈ ಮಾಡಿದವನನ್ನ ಕೊಂದಾಕು, ಅದನ್ ಬಿಟ್ಟು ಅಮ್ಮ ಅಂತ ಮತ್ತೆ ಈ ಕಡೆ ಬರ್ಬೇಡ ಅಂತ ಹೇಳ್ತಾನೆ. ಸೀನ್ ಕಟ್ ಆದ್ರೆ ಇಲ್ಲೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನು ಅಂದ್ರೆ ವಸುಂಧರಳಿಗೆ ಆಕ್ಸಿಡೆಂಟ್ ಮಾಡಿದ್ದು ದಾಸ್ ಅಲ್ಲ, ಸ್ವಾಮಿ. ವಸುಂಧರ ಸತ್ಯನನ್ನ ಪ್ರೀತಿಸಿ ಮದುವೆ ಮಾಡ್ಕೊಂಡಿರ್ತಾಳೆ. ಸ್ವಾಮಿ ಈಗಾಗಲೇ ತಮ್ಮ ಜಾತಿಯವರ ಓಟಿನಿಂದ 3 ಸಾರಿ MLA ಆಗಿರ್ತಾನೆ. ಆದ್ರೆ ವಸುಂಧರ ಇಂಟರ್ ಕ್ಯಾಸ್ಟ್ ಮದುವೆ ಆಗಿದ್ದರಿಂದ ಸ್ವಾಮಿಗೆ ಈ ಸಾರಿ ಅವ್ರ ಜಾತಿಯವರು ಯಾರು ಕೂಡ ಓಟ್ ಹಾಕೋದಿಲ್ಲ. ಅದಕ್ಕಾಗಿ ಸ್ವಾಮಿ ಕೋಪವನ್ನ ತಡೆದುಕೊಳ್ಳಲಾಗದೆ ಮಾರ್ಕ್ಸ್ ಮತ್ತು ಅವನ ಅಣ್ಣನಿಗೆ ದುಡ್ಡನ್ನ ಕೊಟ್ಟು ಸತ್ಯನ ಮಿರ್ಚಿ ಫ್ಯಾಕ್ಟರಿಗೆ ಬಾಂಬ್ ಅನ್ನ ಹಾಕ್ಸಿರ್ತಾನೆ. ಆ
ಜಗಳದಲ್ಲಿ ಮಾರ್ಕ್ಸ್ ಅಣ್ಣನಿಗೆ ಕತ್ತು ಸೀಳಿ ಇನ್ನು ಜೀವಂತವಾಗಿರ್ತಾನೆ. ಅವನನ್ನ ತಕ್ಷಣ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿದ್ರೆ ಅವನಿನ್ನು ಬದುಕ್ತಾ ಇದ್ದ. ಆದ್ರೆ ಸ್ವಾಮಿ ಈ ಜಗಳವನ್ನ ದೊಡ್ಡದು ಮಾಡ್ಬೇಕು ಅಂತೇಳಿ ಅವನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗದೆ ಅವನು ಸಾಯುವಂತೆ ಮಾಡಿರ್ತಾನೆ. ಆ ನಂತರ ಈ ಕೇಸ್ ಬಲವಾಗಿ ಬುಜ್ಜಿಯ ಗಂಡ ಜೈಲಲ್ಲಿರ್ತಾನೆ. ಆಗ ಸತ್ಯ ಮತ್ತು ವಸುಂಧರ ಮಧ್ಯೆ ಜಗಳ ಆಗಿ ಆಗ ವಸುಂಧರ ಮನೆ ಬಿಟ್ಟು ತನ್ನ ತಂದೆ ಮನೆಗೆ ಬರ್ತಾಳೆ. ವಸುಂಧರ ತನ್ನ ತಂದೆ ಮನೆಗೆ ಬಂದ್ಮೇಲೆ ಸತ್ಯನನ್ನ ಹೇಗಾದ್ರೂ ಮಾಡಿ ಜೈಲಿಂದ ಬಿಡುಗಡೆ ಮಾಡ್ಕೊಂಡು ಕರ್ಕೊಂಡ್ ಬರ್ಬೇಕು ಅಂತೇಳಿ ತನ್ನ ತಂದೆ ಹತ್ರ ಹೇಳ್ತಾಳೆ. ಆಗ ಸ್ವಾಮಿ ತನ್ನ ನಿಜ ರೂಪವನ್ನ ವಸುಂಧರಳಿಗೆ ತೋರಿಸಿ ಆ ಜಗಳ ಆಗುವಾಗೆ ಮಾಡಿದ್ದು ಕೂಡ ನಾನೇ, ಮಾರ್ಕ್ಸ್ ಅಣ್ಣನನ್ನ ಕೊಂದಿದ್ದು ಕೂಡ ನಾನೇ. ನಾನು ಇಷ್ಟ ಹೇಳಿದ್ಮೇಲೂ ಕೂಡ ನೀನು ಮತ್ತೆ ನಿನ್ನ ಮಗನ ಹತ್ರ ಹೋದ್ರೆ ಈ ಸಾರಿ ಈ ಜಗಳ ದೊಡ್ಡದಾಗಿ ಈ ಜಗಳದಲ್ಲಿ ನಿನ್ ಗಂಡ ನಿನ್ ಮಗ ಸಾಯ್ತಾರೆ ಅಂತೇಳಿ ಅವಳನ್ನ ಭಯ ಬೀಳಿಸ್ತಾ ಬಲವಂತವಾಗಿ ಅವಳನ್ನ ನಾರಾಯಣ ಜೊತೆ ಮದುವೆ ಮಾಡಿ ಒಂದು ಮಗುವಿಗೆ ತಾಯಿಯಾಗುವಂತೆ ಮಾಡಿರ್ತಾನೆ. ವಸುಂಧರ ತನ್ನ ಮಗನನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ತನ್ನ ತಂದೆ ಹೇಳಿದ ಹಾಗೆ ಕೇಳ್ತಾ ಅವಳಿಗೆ ಇಷ್ಟ ಇಲ್ದಿದ್ರು ಕೂಡ ಆ ಮಿನಿಸ್ಟರ್ ಪದವಿಯಲ್ಲಿ ಕುಳಿತುಕೊಂಡಿರ್ತಾಳೆ. ಸೀನ್ ಕಟ್ಟಾದ್ರೆ ರಮಣ ತನ್ನ ತಾಯಿಯನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ ದಾಸ್ನನ್ನ ಹುಡ್ಕೊಂಡ್ ಬರ್ತಾನೆ. ಅಲ್ಲಿ ಬಜ್ಜಿ ಮಾರಾಟ ಮಾಡ್ತಿದ್ದ ಒಬ್ಬ ವ್ಯಕ್ತಿಗೆ ಇವನು ದಾಸ್ನನ್ನ ಕೊಲ್ಲೋದಕ್ಕೆ ಬಂದೇನೆ ಅಂತೇಳಿ ಗೊತ್ತಾಗುತ್ತೆ. ಅವನನ್ನ ದಾಸ್ ಅಡ್ಡಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ರಮಣ ಮತ್ತು ದಾಸ್ ಗ್ಯಾಂಗ್ ಮಧ್ಯೆ ದೊಡ್ಡ ಫೈಟ್ ನಡೆದು ರಮಣ ಅವರೆಲ್ಲರನ್ನು ಕೂಡ ಹೊಡೆದಾಕ್ತಾನೆ. ಆಗ ಅಲ್ಲಿ ಅಂದ್ಕೊಳ್ದೆ ಬಜ್ಜಿ ಮಾರಾಟ ಮಾಡ್ತಿದ್ದ ವ್ಯಕ್ತಿಗೆ ಒಂದು ಚಾಕು ಬಂದು ಚುಚ್ಕೊಳ್ಳುತ್ತೆ. ಆಗ ಆ ರೀತಿ ಅವನಿಗಾದ ತಕ್ಷಣ ಎಲ್ಲರೂ ಜಗಳವನ್ನು ನಿಲ್ಲಿಸಿ ದಾಸಣ್ಣ ಅಂತ ಅಳ್ತಾ ಅವನ ಹತ್ರ ಹೋಗ್ತಾರೆ. ಏಕೆಂದ್ರೆ ದಾಸ್ ಅವನೇ ಆಗಿದ್ದರಿಂದ. ಇನ್ನು ಆ ದಾಸ್ ಪ್ಲೇಸ್ ಅಲ್ಲಿ ಕುಳಿತಿರೋನು ಯಾರು ಅಂದ್ರೆ ಆ ಬಜ್ಜಿಯನ್ನ ಮಾರಾಟ ಮಾಡುವವನು. ಆಗ ರಮಣ ಈ ವಿಷಯವನ್ನ ತಿಳ್ಕೊಂಡು ನಾನಿಂತ ಸೀನ್ಗಳನ್ನೆಲ್ಲ ಹಳೆ ಸಿನಿಮಾದಲ್ಲಿ ನೋಡಿದ್ದೆ, ಅದಾದ್ಮೇಲೆ ಹೀಗೆ ನೋಡಿದ್ದು ಅಂತೇಳಿ ಶಾಕ್ ಆಗಿ ಹೋಗ್ತಾನೆ. ಆಗ ದಾಸ್ ರಮಣ ಜೊತೆ ಮಾತಾಡ್ತಾ ಜಗಳ ಇರೋದು ನನಗೂ ನಿಮ್ ತಾತನ ಮಧ್ಯೆ, ಆದ್ರೆ ನಿಮ್ ತಾಯಿನ ಕೊಲ್ಲೋದ್ರಲ್ಲಿ ನನ್ಗೆ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಆಗ ರಮಣ ಅವನ ಮಾತನ್ನ ನಂಬಿ ತುಂಬಾ ಬ್ಲಡ್ ಹೋಗಿದ್ದ ಅವನಿಗೆ ಬ್ಲಡ್ ಅನ್ನ ಕೊಟ್ಟು ಅವನ ಪ್ರಾಣವನ್ನ ಕಾಪಾಡ್ತಾನೆ. ಆಗ ದಾಸ್ ರಮಣ ಬ್ಲಡ್ ಕೊಟ್ಟ ಅಂತೇಳಿ ಸೆಂಟಿಮೆಂಟ್ ನಿಂದ ನಿಮ್ಮ ತಾಯಿಗೆ ಆಕ್ಸಿಡೆಂಟ್ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದು ಸ್ವಾಮಿ ಅಂತ ಹೇಳ್ತಾನೆ. ನಂತರ ವಿಷಯವನ್ನ ತಿಳ್ಕೊಂಡ ರಮಣ ಸ್ವಾಮಿನ ಮೀಟ್ ಮಾಡೋದಕ್ಕೆ ಅವನ ಆಫೀಸ್ಗೆ ಹೋಗ್ತಾನೆ. ಸ್ವಾಮಿ ತನ್ನ ಮೊಮ್ಮಗನನ್ನ ಪಾರ್ಟಿಗೆ ಜಾಯಿನ್ ಮಾಡೋದಕ್ಕೋಸ್ಕರ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಿರ್ತಾನೆ. ಇನ್ನು ಆ ಮೀಟಿಂಗ್ ಕೆಲವೇ ಗಂಟೆಗಳಲ್ಲಿ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆದ್ರೆ ಸ್ವಾಮಿಯ ಮೊಮ್ಮಗ ಮೀಟಿಂಗ್ ನಲ್ಲಿ ಮಾತಾಡೋದಕ್ಕೆ ಭಯ ಬೀಳ್ತಾ ಇದ್ರೆ ನಾರಾಯಣ ಅವನ ಭಯವನ್ನ ಹೋಗಲಾಡಿಸೋದಕ್ಕೋಸ್ಕರ ಅವನಿಗೆ ಸ್ವಲ್ಪ ಡ್ರಿಂಕ್ಸ್ ಮಾಡಿಸ್ತಾನೆ. ಆಗ ಸ್ವಾಮಿ ಈ ವಿಷಯವನ್ನ ತಿಳ್ಕೊಂಡು ನನ್ನ ವಾರಸುದಾರನನ್ನ ಈ ಪಕ್ಷಕ್ಕೆ ಅಧಿಪತಿಯನ್ನಾಗಿ ಮಾಡ್ಬೇಕು ಅಂತೇಳಿ ನಾನು ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ, ಆದ್ರೆ ನೀನ್ ನೋಡಿದ್ರೆ ಅವನಿಗೆ ಡ್ರಿಂಕ್ಸ್ ಮಾಡಿಸಿದ್ಯಾ ಅಂತೇಳಿ ನಾರಾಯಣನನ್ನ ಹೊಡಿತಾ ಇರ್ತಾನೆ. ಆಗ ನಾರಾಯಣ ಕೋಪದಲ್ಲಿ ಸ್ವಾಮಿ ಮೇಲೆ ತಿರುಗಿ ಬೀಳ್ತಾ ಅವ್ನ ನಿನ್ನ ವಾರಸುದಾರ ಅಂದ್ಕೊಂಡು ಅವನನ್ನ ಪಾರ್ಟಿಗೆ ಜಾಯಿನ್ ಮಾಡೋದಕ್ಕೆ ಒದ್ದಾಡ್ತಿದ್ಯಾ ಅಲ್ವಾ, ಅಸಲಿಗೆ ಅವ್ನ ನಿನ್ ಮೊಮ್ಮಗನೇ ಅಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಸ್ವಾಮಿ ಶಾಕ್ ಆಗಿ ಹೋಗ್ತಾನೆ. ಆಗ ಸ್ವಾಮಿ ನಾರಾಯಣನ್ಗೆ ಕುಡಿದ ಮತ್ತಲ್ಲಿ ಏನೇನು ಮಾತಾಡ್ತಿದ್ಯಾ ಅಂತ ಹೇಳ್ತಾನೆ. ಆಗ ನಾರಾಯಣ ನಡೆದ ಸ್ಟೋರಿಯನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವಸುಂಧರಳಿಗೆ ತನ್ನ ತಂದೆ ನಿಜ ಸ್ವರೂಪ ಗೊತ್ತಾದ್ಮೇಲೆ ನನ್ನ ಮಗನನ್ನ ಏನ್ ಮಾಡ್ತಾರೋ ಅಂತೇಳಿ ಭಯ ಬಿದ್ದು ತನ್ನ ತಂದೆ ಹೇಳಿದ ಹಾಗೆ ಕೇಳ್ತಾ ಇರ್ತಾಳೆ. ತನ್ನ ತಂದೆಯನ್ನ ನಂಬಿಸೋದಕ್ಕೋಸ್ಕರ ಮದುವೆಗೆ ಒಪ್ಕೊಂಡು ನಾರಾಯಣನನ್ನು ಕೂಡ ಮದುವೆ ಮಾಡ್ಕೊಂಡಿರ್ತಾಳೆ. ನಂತರ ನಾರಾಯಣ ಜೊತೆ ಸಂಸಾರ ಮಾಡೋ ತರ ನಾಟಕ ಮಾಡ್ತಾ ಇರ್ತಾಳೆ. ಪ್ರೆಗ್ನೆಂಟ್ ಆಗಿದ್ದೀನಿ ಅಂತೇಳಿ ಸುಳ್ಳು ಹೇಳಿ ಬೆಸ್ಟ್ ಟ್ರೀಟ್ಮೆಂಟ್ ಗೋಸ್ಕರ ಆಸ್ಟ್ರೇಲಿಯಾಗೆ ಹೋಗ್ತಾ ಇದೀನಿ ಅಂತ ಹೇಳ್ತಾಳೆ. ನಂತರ ಎರಡನೇ ಮಗುವನ್ನ ದತ್ತು ತಗೊಂಡು ಇದು ನನಗೆ ಹುಟ್ಟಿದ ಮಗು ಅಂತೇಳಿ ಸ್ವಾಮಿನ ನಂಬಿಸ್ತಾಳೆ. ಇದರಿಂದ ಸ್ವಾಮಿ ವಸುಂಧರಳನ್ನ 25% ನಂಬುವುದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಂತರ ವಸುಂಧರ ತನ್ನ ಗಂಡನನ್ನ ಜೈಲಿಗೆ ಕಳಿಸಿ 50% ನಂಬುವಂತೆ ಮಾಡ್ತಾಳೆ. ನಂತರ ತನ್ನ ಮಗನನ್ನ ದೂರ ಇಟ್ಟು 75% ನಂಬುವಂತೆ ಮಾಡ್ತಾಳೆ. ನಂತರ ಈಗ ತನ್ನ ಮಗನಿಂದ ಬಾಂಡ್ ಪೇಪರ್ ಮೇಲೆ ಸಿಗ್ನೇಚರ್ ಹಾಕ್ಸಿ 100% ನಂಬುವಂತೆ ಮಾಡ್ತಾಳೆ. ಇದರಿಂದ ಸ್ವಾಮಿ ವಸುಂಧರಳನ್ನ ಸಂಪೂರ್ಣವಾಗಿ ನಂಬಿ ಅವಳ ಹಿಂದೆ ಏನ್ ಮಾಡ್ತಾಳೆ ಅಂತೇಳಿ ಅರ್ಥ ಮಾಡ್ಕೊಳ್ದೆ ಹೋಗ್ತಾನೆ. ಆಗ ಸ್ವಾಮಿ ಸತ್ಯವನ್ನ ತಿಳ್ಕೊಂಡು ಶಾಕ್ ಆಗಿ ಹೋಗ್ತಾನೆ. ನಂತರ ಇಷ್ಟು ದಿವಸ ಮೊಮ್ಮಗ ಅನ್ಕೊಂಡಿರೋನು ಮೊಮ್ಮಗ ಅಲ್ಲ ಅಂತೇಳಿ ಗೊತ್ತಾದ್ಮೇಲೆ ಅವನನ್ನ ಹತ್ತಿರಕ್ಕೂ ಕೂಡ ಬಿಟ್ಕೊಳ್ಳೋದಿಲ್ಲ. ನಾರಾಯಣ ಸ್ವಾಮಿಗೆ ಹೇಳ್ತಿರೋ ಸ್ಟೋರಿಯನ್ನ ರಮಣನು ಕೂಡ ಕೇಳಿಸ್ಕೊತಾನೆ. ರಮಣ ಇದೆಲ್ಲವನ್ನು ಕೇಳಿಸ್ಕೊಂಡು ನನ್ನ ತಾಯಿ ನನಗೋಸ್ಕರ ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದ್ದಾಳೆ ಅಂತೇಳಿ ಎಮೋಷನ್ ಆಗ್ತಾನೆ. ಆಗ ರಮಣ ಸ್ವಾಮಿ ಹತ್ರ ನನ್ನ ಅಮ್ಮನಿಗೆ ಯಾಕೆ ಆಕ್ಸಿಡೆಂಟ್ ಮಾಡಿದೆ ಅಂತ ಕೇಳ್ತಾನೆ. ಆಗ ಸ್ವಾಮಿ ರಮಣ ಜೊತೆ ಮಾತಾಡ್ತಾ ನಿಮ್ಮಮ್ಮ ಎಲೆಕ್ಷನ್ ಅಲ್ಲಿ 3 ಸಾರಿ ಕಂಟಿನ್ಯೂಸ್ ಆಗಿ ಗೆದ್ದಿದ್ದಾರೆ, 4ನೇ ಸಾರಿ ಗೆಲ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಮ್ಯಾಜಿಕ್ ನಡಿಬೇಕು ಅಂತೇಳಿ ಜನರ ಸಿಂಪತಿಗೋಸ್ಕರ ಆ ಮ್ಯಾಜಿಕ್ ಆಕ್ಸಿಡೆಂಟ್ ಅಂತ ಹೇಳ್ತಾನೆ. ಆಗ ರಮಣ ಆ ದೇವ್ರ ನಿನ್ನ ಯಾವಾಗಲೂ ಕೊಲ್ಬೇಕಾಗಿತ್ತು, ಇನ್ನೂ ಕೂಡ ಕೊಂದಿಲ್ಲ ಅಂತೇಳಿ ಅವನ ಕತ್ತನ್ನ ಹಿಡ್ಕೊಂಡು ನೆಲಕ್ಕೆ ಹೋಗ್ತಾನೆ. ಮತ್ತೆ ರಮಣ ಸ್ವಾಮಿ ಜೊತೆ ಮಾತಾಡ್ತಾ ನಿನ್ನಿಂದ ನನ್ನ ತಾಯಿ ನನ್ನನ್ನು 20 ವರ್ಷಗಳ ಕಾಲ ದೂರ ಇಟ್ರು ಅಂತೇಳಿ ಎಮೋಷನ್ ಆಗ್ತಾನೆ. ಅಷ್ಟೊತ್ತಿಂದ ಈ ಘಟನೆಯನ್ನು ನೋಡ್ತಿದ್ದ ವಸುಂಧರ ತನ್ನ ಮಗನ ಜೊತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಸ್ವಾಮಿ ತಾಯಿ ಮಗನ ಬಾಂಧವ್ಯವನ್ನು ನೋಡಿ ತಡೆದುಕೊಳ್ಳಲಾಗದೆ ಕೋಪದಲ್ಲಿ ವಸುಂಧರಳಿಗೆ ನಾನೇನು ಅಂತ ಗೊತ್ತಿದ್ರು ಕೂಡ ಅವನೇನೋ ತಿಕ್ಕಲ್ ತಿಕ್ಕಲಾಗಿ ಮಾತಾಡ್ತಾನೆ ಅಂತೇಳಿ ನೀನು ಕೂಡ ಅವನಾಗೆ ತಿಕ್ಕಲ್ ತಿಕ್ಕಲಾಗಿ ಮಾತಾಡ್ತೀಯ ಅಂತ ಹೇಳ್ತಾನೆ. ಆಗ ವಸುಂಧರ ಅವನಾಗೆ ನಾನ್ ಮಾತಾಡ್ತಿಲ್ಲ, ನನ್ನಾಗೆ ಅವನ್ ಮಾತಾಡ್ತಿದ್ದಾನೆ, ಏಕೆಂದ್ರೆ ಅವ್ನ್ ನನ್ ಮಗ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿದ ರಮಣ ಎಮೋಷನ್ ಫೀಲ್ ಆಗ್ತಾನೆ. ಆಗ ರಮಣ ಇಷ್ಟೊಂದು ಪ್ರೀತಿ ಇದ್ರು 20 ವರ್ಷಗಳಿಂದ ನನ್ನ ಏಕೆ ದೂರ ಇಟ್ರಿ ಅಂತೇಳಿ ತನ್ನ ತಾಯಿಯನ್ನ ಸೇರ್ಕೊಳ್ತಾನೆ. ಆಗ ವಸುಂಧರ ತನ್ನ ತಂದೆಯನ್ನ ಬಿಟ್ಟು ಮಗನ ಜೊತೆ ಹೋಗ್ತಾಳೆ. ಆಗ
ರಮಣ ಅಡ್ಡ ಬಂದಿರೋ ಎಲ್ಲರನ್ನು ಹೊಡೆದಾಕಿ ತನ್ನ ತಾಯಿಯನ್ನ ಮನೆ ಕರ್ಕೊಂಡು ಹೋಗ್ತಾನೆ. ರಮಣ ತನ್ನ ತಾಯಿ ಸಿಕ್ಕಾಗ ಅವಳ ಮೇಲೆ ಕೋಪ ಮಾಡ್ಕೊಂಡು ಜಗಳ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವ್ರ ಅಮ್ಮ ಅವನನ್ನು ಮುಟ್ಟಿದ ತಕ್ಷಣ ಆ ಸಂತೋಷದಲ್ಲಿ ಎಲ್ಲವನ್ನು ಕೂಡ ಮರ್ತೋಗಿರ್ತಾನೆ. ಈ ಕಡೆ ಸತ್ಯ ಯಾವಾಗಲೂ ರೂಮಲ್ಲೇ ಇರ್ತಾ ವಸುಂಧರ ಬರೋ ದಾರಿಯನ್ನ ಆ ಕಿಟಕಿಯಲ್ಲಿ ನೋಡ್ತಾ ಕಾಯ್ತಾ ಇರ್ತಾನೆ. ಸತ್ಯ ರಮಣ ಜೊತೆ ವಸುಂಧರ ಮನೆ ಬಂದನ್ನ ನೋಡಿ ತುಂಬಾ ಖುಷಿ ಆಗ್ತಾನೆ. ವಸುಂಧರ ಹೋಗುವಾಗ ಡೋರ್ ಕ್ಲೋಸ್ ಮಾಡಿದ್ದ ಬುಜ್ಜಿನಿ ಈಗ ಅವಳು ಬರುವಾಗ ಡೋರ್ ಅನ್ನ ಓಪನ್ ಮಾಡ್ತಾಳೆ. ಆಗ ಮತ್ತೆ ಫ್ಯಾಮಿಲಿ ಎಲ್ಲರೂ ಒಂದಾಗಿ ಅದೇ ಮನೆಯಲ್ಲಿ ಖುಷಿಯಾಗಿರ್ತಾರೆ. ಇಷ್ಟು ನಡೆದ್ರು ಕೂಡ ಸ್ವಾಮಿ ಸ್ವಲ್ಪ ಕೂಡ ಬದಲಾಗದೆ ಮತ್ತೆ ಏನಾದ್ರೂ ಮಾಡ್ಬೇಕು ಅಂತೇಳಿ ಮಾರ್ಕ್ಸ್ ಗೆ ಕಾಲ್ ಮಾಡ್ತಾನೆ. ಆದ್ರೆ ಇವನ ಬುದ್ಧಿಯನ್ನು ತಿಳ್ಕೊಂಡಿದ್ದ ಮಾರ್ಕ್ಸ್ ಮಾತ್ರ ಅವನ ಫೋನ್ ಅನ್ನ ಕಟ್ ಮಾಡಿ ಬ್ಲಾಕ್ ಲಿಸ್ಟ್ ಹಾಕ್ತಾನೆ. ನಂತರ ರಮಣ ಅಮ್ಮು ಹೊರಗಡೆ ತಿರುಗಾಡ್ತಾ ಎಂಜಾಯ್ ಮಾಡ್ತಾರೆ. ಈ ಸಂತೋಷದಲ್ಲಿ ಮೂವಿ ಎಂಡ್ ಆಗುತ್ತೆ. ಧನ್ಯವಾದಗಳು.